ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಉಲ್ಲನ್ನಿಂದ ರೋಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಕೆಂಪು ಉಲ್ಲನ್ನು ತಗೊಂಡಿದ್ದೀನಿ. ಈಗ ಚೈನ್ ಸ್ಟಿಚ್ಚನ್ನು ಹಾಕ್ತಾ ಹೋಗ್ಬೋದು. 60 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಹೀಗೆ 60 ಚೈನ್ ಆದಮೇಲೆ ಮತ್ತೆರಡು ಚೈನ್ ಎಕ್ಸ್ಟ್ರಾ ಹಾಕಿ ಈಗ ಡಬಲ್ ಕ್ರೋಶವನ್ನು ಹಾಕ್ತಾ ಹೋಗುವಂಥದ್ದು. 4 ಚೈನನ್ನು ಬಿಟ್ಟು ಡಬಲ್ ಕ್ರೋಶ ಹಾಕೋದು. ಮತ್ತೆ 4 ಚೈನ್ ಹಾಕ್ಕೊಂಡು ಅದೇ ಹೋಲಲ್ಲೇ ಮತ್ತೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಈಗ ಆಯ್ತು ನೋಡಿ. ಈಗ ಮತ್ತೆ 4 ಚೈನ್ ಸ್ಟಿಚ್ಚನ್ನು ಹಾಕಿ 4 ಚೈನ್ ಸ್ಟಿಚ್ಚನ್ನು ಬಿಟ್ಟು 4 ಮತ್ತೆ ಡಬಲ್ ಕ್ರೋಶ ಹಾಕಿ ಅದೇ ಹೋಲಲ್ಲೇ ಹಾಕುವಂಥದ್ದು. ಈ ಥರ ಡಿಸೈನ್ ಬರಬೇಕು. ಈಗ ಮತ್ತೆ 4 ಚೈನ್ ಸ್ಟಿಚ್ಚನ್ನು ಬಿಟ್ಟು ಹಾಕುವಂಥದ್ದು. 4 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಅದೇ ಹೋಲಲ್ಲೇ ಮತ್ತೆ ಹಾಕೋದು. 4 ಚೈನ್ ಸ್ಟಿಚ್ ಹಾಕಿದ್ದೆ. ಈಗ ಕೆಳಗೆ 4 ಚೈನ್ ಸ್ಟಿಚ್ಚನ್ನು ಬಿಟ್ಟು ಹೀಗೆ ಹಾಕ್ತಾ ಹೋಗುವಂಥದ್ದು. ಮತ್ತೆ ಎಕ್ಸ್ಟ್ರಾ 4 ಚೈನನ್ನು ಹಾಕ್ಕೊಂಡು ಅದೇ ಹೋಲಲ್ಲೇ ಹಾಕೊಳ್ಳೋದು. ಟ್ರಯಾಂಗಲ್ ಶೇಪಲ್ಲಿ ಬರ್ತದೆ ಅದು ನೋಡಿ. ಹೀಗೆ ನೋಡಿದ್ರೆ ಗೊತ್ತಾಗ್ತದೆ. ಹೀಗೆ ಒಟ್ಟು ಇದು 13 ಈ ಥರ ಬರಬೇಕು. 13 ಕೊನೆಗೆ 2 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಈ ಕಡೆ ತಿರುಗಿಸೋದು. ತಿರುಗಿಸಿ ಡಬಲ್ ಕ್ರೋಶ ಹಾಕುವಂಥದ್ದು. ಒಂದೊಂದರಲ್ಲಿ 10 ಡಬಲ್ ಕ್ರೋಶ ಹಾಕೋದು ನೋಡಿ. ಇಲ್ಲಿ ಹಾಕ್ತಾ ಇದ್ದೇನೆ. 10 ಡಬಲ್ ಕ್ರೋಶ ಹಾಕಬೇಕು. ಇದೇ ಹೋಲಲ್ಲೇ 10 ಡಬಲ್ ಕ್ರೋಶ ಹಾಕಿ ಆದಮೇಲೆ ಅಲ್ಲಿ ಪಕ್ಕದಲ್ಲಿರ್ತದಲ್ಲ ಅಲ್ಲಿ ಹಾಕಬಾರ್ದು, ಅಲ್ಲಿ ಲೂಪ್ ಸ್ಟಿಚ್ಚನ್ನು ಹಾಕಬೇಕು ನೋಡಿ. ಹೀಗೆ ಈಗ ಮತ್ತೆ ಇಲ್ಲಿ ಈ ಹೋಲಲ್ಲಿ ಮತ್ತೆ 10 ಡಬಲ್ ಕ್ರೋಶವನ್ನು ಹಾಕುವಂಥದ್ದು. ಹೀಗೆ ಇಷ್ಟು ಡಬಲ್ ಕ್ರೋಶವನ್ನು ಹಾಕಿದ್ದೀನಿ. ಲಾಸ್ಟಿಗೆ 5 ಬಿಟ್ಟು 5 ಈ ಥರದ್ದು ಹೂವನ್ನು ಬಿಟ್ಟು ಹಾಕ್ಕೊಳ್ಬೇಕು. ಇಲ್ಲಿ ಈಗ ನಾನು ಕಲರ್ ಚೇಂಜ್ ಮಾಡ್ತೀನಿ. ಅಂದರೆ 8 ಕೆಂಪು ಕಲರಿಂದು ಈ ಥರ ಎಸಳನ್ನು ಹಾಕ್ಕೊಂಡು ಈಗ ದಾರನ ಕಟ್ ಮಾಡಿ ತೆಕ್ಕೊಂಡು ಹಸಿರು ಕಲರಿಂದ ಹಾಕ್ತಾಯಿದ್ದೀನಿ. ಗುಲಾಬಿ ಹೂವಿಗೆ ಎಲೆ ಆಕಾರ ಕೊಡಲಿಕ್ಕೆ, ಎಲೆ ಥರ ಮಾಡಲಿಕ್ಕೆ ಹಸಿರು ದಾರವನ್ನು ಹಾಕ್ತಾಯಿದ್ದೀನಿ. ಮತ್ತು ಮೊದಲಿನ ಥರನೇ 10 ಡಬಲ್ ಕ್ರೋಶವನ್ನು ಹಾಕ್ತಾ ಹೋದ್ರಾಯಿತು. ಮೊದಲು ಎಣ್ದಿದ್ರಲ್ಲ ಅದೇ ಥರ 10 ಡಬಲ್ ಕ್ರೋಶನ ಹೋಲೆಲ್ಲ ಹಾಕೊಳ್ಳೋದು. 5 ಎಸಳು ಬರ್ತದೆ ಅದು ಲಾಸ್ಟಿಗೆ ನೋಡಿ. ಹೀಗೆ ಆಯ್ತಲ್ಲ. ಇಲ್ಲೊಂದು ಸ್ಕಿಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಮತ್ತೆ 10 ಡಬಲ್ ಕ್ರೋಶವನ್ನು ಹಾಕೊಳ್ಳೋದು. ಹೀಗೆ ಕೊನೆಯವರೆಗೆ ಹಸಿರು ದಾರದಲ್ಲಿ ಹೆಣ್ಕೊಂಡಾದಮೇಲೆ ದಾರವನ್ನು ಕಟ್ ಮಾಡಿ ತೆಗೆಯುವಂಥದ್ದು. ಪೂರ್ತಿ ಇನ್ನು 5 ಹಸಿರು ಕಲರಿಂದು ದಾರ ಆದಮೇಲೆ ನೋಡಿ ಈ ಥರ ಕಾಣುತ್ತೆ. 5 ಆದಮೇಲೆ ಈಗ ಸ್ವಲ್ಪ ದಾರ ಉದ್ದ ಬಿಟ್ಕೊಂಡು ಕಟ್ ಮಾಡಿ ನೋಡಿ. ಈಗ ಆಯ್ತಲ್ವಾ. ಈಗ ಕೈಯಿಂದನೇ ರೋಸ್ ಆಕಾರದಲ್ಲಿ ಮಡಚ್ತಾ ಹೀಗೆ ಸುತ್ತಾ ಬನ್ನಿ. ಗುಲಾಬಿ ಹೂವು ರೆಡಿ ಆಯಿತು ನಮ್ಮದು. ನೋಡಿ ಈ ಥರ
ನೀಟಾಗಿ ಸುತ್ತಾ ಬನ್ನಿ. ಈಗ ಹಿಂದೆ ದಾರ ಬಿಟ್ಟಿದ್ರಲ್ವ, ಅದರಲ್ಲಿ ಸೂಜಿಯನ್ನು ಹಾಕ್ಕೊಂಡು ಇದನ್ನೆಲ್ಲ ಅಟ್ಯಾಚ್ ಮಾಡ್ತಾ ಹೊಲಿತಾ ಹೋದ್ರಾಯ್ತು. ನೋಡಿ, ಹಿಂದುಗಡೆಯಿಂದ ಹೀಗೆ ದಾರ ಕಾಣೋದಿಲ್ಲ, ಹಿಂದುಗಡೆಗೆ ಈ ಥರ ಗಟ್ಟಿಯಾಗಿ ಎಲ್ಲ ಕೆಸಳಿಗೂ ಬರೋ ರೀತಿ ಹೊಲಿತಾ ಹೋಗಿ. ಹೀಗೆ ಸುತ್ತಲೂ ಹೊಲಿದಾದ್ಮೇಲೆ ಇದನ್ನು ನಾವು ಯಾವುದಕ್ಕೆ ಬೇಕಾದರೂ ಬಳಸ್ಬೋದು. ಈ ಗುಲಾಬಿ ಹೂವನ್ನು ನಾನಿಲ್ಲಿ ರಬ್ಬರ್ ಬ್ಯಾಂಡಿಗೆ ಹಾಕ್ತಾಯಿದ್ದೀನಿ. ಬೇಕಾದ ಬಣ್ಣದಲ್ಲೂ ಮಾಡ್ಕೊಳ್ಬೋದು. ನೋಡಿ, ಈ ರಬ್ಬರ್ ಬ್ಯಾಂಡಿಗೆ ಹಾಕ್ತಾಯಿದ್ದೀನಿ ಇಲ್ಲಿ. ನೋಡಿ, ಹೀಗೆ ಅಟ್ಯಾಚ್ ಮಾಡ್ಕೊಂಡ್ರಾಯ್ತು. ಹೀಗೆ ಮನೇಲಿ ನೀವೆಲ್ಲರೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಮತ್ತು ಇನ್ನೂ ಒಳ್ಳೆಯ ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಆಗ್ತದೆ. ನೋಡಿ, ರೆಡಿ ಆಯಿತು ನಮ್ಮದು ರೋಸ್ ರಬ್ಬರ್ ಬ್ಯಾಂಡ್. ನಾನೀಗ ಇಲ್ಲಿ ಯೆಲ್ಲೋ ಕಲರಿಂದ ಒಂದು ಮಾಡ್ಕೊಂಡಿದ್ದೀನಿ. ಧನ್ಯವಾದಗಳು.